ದೇವರ ವಾಕ್ಯ ಏಷಾಯ 60:21 ವಚನ. ಅವರು ನಾನು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಪ್ರಿಯ ದೇವಜನರೇ, ದೇವರ ಸೃಷ್ಟಿಯನ್ನು ನೋಡಿ ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ಅಷ್ಟು ಅದ್ಭುತಕರವಾಗಿ ಸೃಷ್ಟಿಸಿದ್ದಾರೆ ಅಲ್ಲವೇ? ನಾವು ಮನೆಗಳಲ್ಲಿ ಗಿಡಗಳನ್ನು ನೆಟ್ಟು ಅವುಗಳಿಗೆ ಪ್ರತಿನಿತ್ಯ ನೀರು ಗೊಬ್ಬರ ಹಾಕಿ ಬೆಳೆಸುತ್ತೇವೆ. ಆದರೆ ಬೆಟ್ಟ ಗುಡ್ಡಗಳಲ್ಲಿ ಬೆಳೆದಿರುವ ಗಿಡ ಮರಗಳಿಗೆ ಯಾರು ನೀರು ಗೊಬ್ಬರ ಹಾಕಿ ಬೆಳೆಸುತ್ತಾರೆ ಎಂದು ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ಅವುಗಳನ್ನು ದೇವರೇ ಪೋಷಿಸಿ ಹಚ್ಚ ಹಸುರಾಗಿ ಕಣ್ಗೊಳಿಸುವಂತೆ ಮಾಡುತ್ತಾರಲ್ಲವೇ? ಬೇಸಿಗೆಯಲ್ಲಿಯೂ ಸಹ ಅವು ಹಚ್ಚ ಹಸಿರಾಗಿ ಕಣ್ಗೊಳಿಸುತ್ತವೆ. ಅದೇ ವಿಧದಲ್ಲಿ ಆತನು ಕೈ ಸೃಷ್ಟಿ ಆಗಿರುವ ಕೆಲಸಗಳು ನಾವಾಗಿರುತ್ತೇವೆ ಎಂದು ದೇವರು ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ. ದೇವರ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬರೂ ಆತನು ನೆಟ್ಟ ಸಸಿಯಾಗಿರುತ್ತಾರೆ. ಇಷ್ಟು ದಿವಸ ನೀವು ನಿಮ್ಮ ಇಷ್ಟದಂತೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿರಬಹುದು. ನೀವು ಎಷ್ಟೋ ಭಯಂಕರ ಪಾಪದಲ್ಲಿ ಇರಬಹುದು. ಆದರೆ ಈ ಸಮಯದಲ್ಲಿ ನೀವು ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ದೇವರು ನೀವು ಕಳೆದುಕೊಂಡಿರುವ ಪ್ರತಿಯೊಂದನ್ನು ಆತನು ತಿರುಗಿ ಒದಗಿಸಿಕೊಡಲು ಶಕ್ತರಾಗಿದ್ದಾರೆ. ಅದು ನಿಮ್ಮ ಮನೆ ಆಗಿರಬಹುದು, ನಿಮ್ಮ ಮಕ್ಕಳೇ ಆಗಿರಬಹುದು, ನಿಮಗೆ ಇರುವಂಥ ಕೆಲಸವೇ ಆಗಿರಬಹುದು, ಹಣ ಅಂತಸ್ತುಗಳೇ ಆಗಿರಬಹುದು, ಇಲ್ಲವೇ ಸಂಬಂಧಗಳೇ ಆಗಿರಬಹುದು. ಇವೆಲ್ಲವನ್ನು ಕಳೆದುಕೊಂಡು ನೀವು ದುಃಖದಲ್ಲಿ ಇರಬಹುದು. ಆದರೆ ದೇವರು ಈ ದಿನದಲ್ಲಿ ಅವೆಲ್ಲವುಗಳನ್ನು ನಿಮಗೆ ತಿರುಗಿ ಸ್ವಾಧೀನಪಡಿಸಿಕೊಳ್ಳ ಹಾಗೆ ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಿದ್ದಾರೆ. ನೀವು ಸಂಪೂರ್ಣವಾಗಿ ಆತನ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಆತನು ನಿಮ್ಮನ್ನು ಆಶೀರ್ವದಿಸ ಶಕ್ತರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ನೀವು ಈ ದಿನದಲ್ಲಿ ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವಿರಾ? ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನನ್ನ ದೇವರೇ, ಅಪ್ಪ ಸ್ವಾಮಿ, ಸಮಯದಲ್ಲಿ ರಾಜ ಯಾರ್ಯಾರು ಕರ್ತರೇ ದೇವ ನಿನ್ನ ವಾಗ್ದಾನವನ್ನು ನಂಬಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರಿಗೆ ಸ್ವಾಮಿ, ನಾವು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸಿರಿ ಎಂಬುದಾಗಿ ವಾಗ್ದಾನ ಮಾಡು ಸ್ವಾಮಿ ಕರ್ತರೆ. ಹೌದು ರಾಜ, ಅವರು ಕಳೆದುಕೊಂಡಿರುವಂಥ ಮನೆಯೇ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಒಳ್ಳೆಯ ಕೆಲಸವೇ ಆಗಿರಬಹುದಪ್ಪ, ಇಲ್ಲವೇ ಹಣ ಅಂತಸ್ತುಗಳು ಆಗಿರಬಹುದು ಸ್ವಾಮಿ, ಸಂಬಂಧಗಳು ಮುರಿದು ಹೋಗಿರಬಹುದು ಕರ್ತರೆ. ರಾಜ, ಪ್ರತಿಯೊಂದೊಂದನ್ನಪ್ಪ ಕರ್ತನೆ ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಿಕೊಡು ಎಸಪ್ಪ ಕರ್ತರೆ. ಅವರು ಕರ್ತರೆ ನಿಮ್ಮಲ್ಲೇ ಸ್ವಾಮಿ ನಂಬಿಕೆಯಿಂದ ಪ್ರಾರ್ಥಿಸುವಾಗ ನೀನವರಿಗೆ ಆಶೀರ್ವದಿಸು ಸ್ವಾಮಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.